ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ತನಿಖೆಯನ್ನು ಇದೀಗ ಎನ್ಐಎ ತೀವ್ರಗೊಳಿಸಿದೆ. ಪ್ರಮುಖ ಶಂಕಿತನೊಬ್ಬನನ್ನು ಎನ್ಐಎ ಅರೆಸ್ಟ್ ಮಾಡಿದೆ. ಈತನನ್ನು ಆಂಧ್ರ ಪ್ರದೇಶದ ಮೈದುಕೂರಿನ ಅಬ್ದುಲ್ ಸಲೀಂ ಅಂತ ಗುರುತಿಸಲಾಗಿದೆ. ಈತ ಬ್ಯಾನ್ ಆಗಿರೋ PFI ಸಂಘಟನೆಯ ಪ್ರಮುಖ ಸದಸ್ಯ. ಜೊತೆಗೆ ಈ ಹಿಂದೆ ಈತ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದ. ಭಯೋತ್ಪಾದನೆ ಮತ್ತು ಹಿಂಸಾಚಾರಕ್ಕೆ ಪ್ಲಾನ್ ಮಾಡಿಸಿದ್ದ ಅಂತ ಎನ್ಐಎ ಹೇಳಿದೆ. ರಾಮೇಶ್ವರಂ ಸ್ಫೋಟ ಮತ್ತು ಈ ಹಿಂದೆ ಬೆಂಗಳೂರಲ್ಲಿ ನಡೆದ ಸ್ಫೋಟಕ್ಕೂ ಈತನಿಗೂ ಲಿಂಕ್ ಇರೋ ಸಾಧ್ಯತೆ ಇದೆ ಅಂತ ಎನ್ಐಎ ಶಂಕಿಸಿದೆ. ಅಂದಹಾಗೆ CCTV ಫುಟೇಜ್ ಆಧಾರದ ಮೇಲೆ ಈತನನ್ನು ಗುರುತಿಸಲಾಗಿದೆ. CCTVಯಲ್ಲಿ ಸರಿಯಾದ ಶಂಕಿತನ ಬೆನ್ನಹತ್ತಿದ ಎನ್ಐಎ ತಂಡ ಚೆನ್ನೈ ಮತ್ತು ಕೇರಳದ ಹಲವಾರು ಲೊಕೇಶನ್ಗಳಲ್ಲೂ ಕೂಡ ಶೋಧ ನಡೆಸಿದೆ. ಇದೇ ವೇಳೆ ಭಯೋತ್ಪಾದನೆಗೆ ಫಂಡಿಂಗ್ ಮಾಡ್ತಿರೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚೆನ್ನೈನಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಇವರಿಬ್ಬರನ್ನ ತಮೀಮ್ ಅಶೋಕ್ ಮತ್ತು ಹಸನ್ ಅಲಿ ಅಂತ ಗುರುತಿಸಲಾಗಿದೆ. ಜೊತೆಗೆ ರಾಮೇಶ್ವರಂ ಕೆಫೆ ಸ್ಫೋಟದ ಪ್ರಮುಖ ಆರೋಪಿಗೆ ಬಲೆ ಬೀಸೋಕೆ ಎನ್ಐಎ ಇದೀಗ ಸಹಕಾರ ಜನರಿಂದಲೂ ಬಯಸಿದೆ. CCTVಯಿಂದ ರಿಕವರ್ ಮಾಡಲಾಗಿದ್ದ ಫೋಟೋ ರಿಲೀಸ್ ಮಾಡಿ ಈತನ ಬಗ್ಗೆ ಮಾಹಿತಿ ಕೊಟ್ಟವರಿಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ಘೋಷಿಸಿದೆ. ಜೊತೆಗೆ ಮಾಹಿತಿ ಕೊಡೋರ ಐಡೆಂಟಿಟಿಯನ್ನ ರಿವೀಲ್ ಮಾಡಲ್ಲ, ರಹಸ್ಯವಾಗಿ ಇಡ್ತೀವಿ ಅಂತ ಹೇಳಿದೆ. ಮಾಹಿತಿ ಕೊಡೋರಿಗೆ ದೂರವಾಣಿ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ. ಎನ್ಐಎ ತಮ್ಮ ಅಫಿಷಿಯಲ್ X ಅಕೌಂಟ್ನಲ್ಲಿ ಪೋಸ್ಟರ್ ಅನ್ನು ಕೂಡ ಹಾಕಿ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಉಗ್ರ ಸಿಕ್ಕಿದ್ರೆ ಈ ನಂಬರ್ಗೆ ಇನ್ಫಾರ್ಮ್ ಮಾಡಿ. ಇನ್ನೊಂದು ಕಡೆ ಮಾರ್ಚ್ 5ನೇ ತಾರೀಕು CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಮತ್ತು ರಾಜ್ಯ ಗೃಹ ಸಚಿವ G ಪರಮೇಶ್ವರ್ ಅವರಿಗೆ ಇಮೇಲ್ ಮುಖಾಂತರ ಸ್ಫೋಟ ಬೆದರಿಕೆ ಹಾಕಲಾಗಿದೆ ಅಂತ ವರದಿಯಾಗಿತ್ತು. ಆದರೆ ಇದೀಗ CM ಸಿದ್ದರಾಮಯ್ಯ ತಮಗೆ ಸ್ಫೋಟ ಬೆದರಿಕೆ ಬಂದೇ ಇಲ್ಲ ಅಂತ ನಿರಾಕರಿಸಿದ್ದಾರೆ. ತಮಿಳುನಾಡು DMK ಸಂಸದ ಹಾಗೂ INDIA ಮೈತ್ರಿಕೂಟದ ಪ್ರಮುಖ ಸದಸ್ಯ ಎ ರಾಜ ರಾಮ ಮತ್ತು ರಾಮಾಯಣದ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿ ಭಾರೀ ಟೀಕೆ ಗುರಿಯಾಗಿದ್ದಾರೆ. ಎ ರಾಜ ಶ್ರೀರಾಮ ಕಾಡಿನಲ್ಲಿ ಬೇಟೆಗಾರರನ್ನ ಸಹೋದರ ಅಂತ ಕರೆದಿದ್ರು ಅಂತ ಹೇಳಿ ವಿವಾದ ಎಬ್ಬಿಸಿದ್ರು. ಅಲ್ಲದೆ ಭಾರತ ಒಂದೇ ದೇಶ ಅಲ್ಲ, ಇದೊಂದು ಉಪಖಂಡ, ಇಲ್ಲಿ ಬಹಳಷ್ಟು ವೈವಿಧ್ಯತೆ ಇದೆ, ಇದನ್ನ ಒಂದು ದೇಶ ಅನ್ನಕ್ಕಾಗಲ್ಲ ಅಂತ ಕೂಡ ಹೇಳಿದ್ರು. ಈತನ ದೊಡ್ಡ ದೇಶದ್ರೋಹಿ. ಇದೀಗ ಈ ಹೇಳಿಕೆಯನ್ನ ಕಾಂಗ್ರೆಸ್ ಪಾರ್ಟಿ ಕೂಡ ತೀವ್ರವಾಗಿ ಖಂಡಿಸಿದೆ. ಪ್ರಭು ಶ್ರೀರಾಮ ಸಮುದಾಯ ಮತ್ತು ಧರ್ಮಗಳನ್ನು ಮೀರಿದವರು, ಶ್ರೀರಾಮ ಎಲ್ಲರಿಗೂ ಸೇರಿದವರು ಹಾಗೂ ಎಲ್ಲವನ್ನ ಒಳಗೊಂಡವರು ಅಂತ ಕಾಂಗ್ರೆಸ್ ಹೇಳಿದೆ. ಎ ರಾಜ ಹೇಳಿಕೆಯನ್ನ ಖಂಡಿಸ್ತೀವಿ ಅಂತ ಕಾಂಗ್ರೆಸ್ ಪಾರ್ಟಿ ಹೇಳಿದೆ. ಇನ್ನು ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಕೂಡ ಎ ರಾಜ ಹೇಳಿಕೆಯನ್ನ ಖಂಡಿಸಿದೆ. ಕ್ರಮ ತೆಗೆದುಕೊಳ್ಳುವಂತೆ DMKಗೆ ಆಗ್ರಹ ಮಾಡಿದೆ ಶಿವಸೇನೆ. ಅಂದಹಾಗೆ ಮಾರ್ಚ್ 5ನೇ ತಾರೀಕು ತಮಿಳುನಾಡಿನಲ್ಲಿ ನಡೆದ ಸಭೆಯೊಂದರಲ್ಲಿ ಎ ರಾಜ ಈ ರೀತಿ ರಾಮ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ರು. ಅಲ್ಲದೆ ತಮ್ಮನ್ನ ತಾವು ಶ್ರೀರಾಮನ ಶತ್ರು ಅಂತ ಕೂಡ ಘೋಷಿಸಿಕೊಳ್ಳುವ ಮಟ್ಟಿಗೆ, ನೀವು ಬೇಕಾದರೆ ಹೇಳ್ತಾ ಹೋಗಿ ನಮ್ಮನ್ನ ರಾಮನ ಶತ್ರು ಅಂತ ನಾವೇನು ಕೇರ್ ಮಾಡಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಈ ವಿಚಾರ ರಾಷ್ಟ್ರವ್ಯಾಪಿ ಸೀರಿಯಸ್ ಆಗ್ತಿದ್ದ ಹಾಗೆ ಕಾಂಗ್ರೆಸ್ ಪಾರ್ಟಿ, ಈ DMKಯ ಅಲಯನ್ಸ್ ಪಾರ್ಟ್ನರ್, ಮತ್ತೊಬ್ಬ ಅಲಯನ್ಸ್ ಪಾರ್ಟ್ನರ್ ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯವರು ಕೂಡ ನಾವು ಇದನ್ನು ಖಂಡಿಸ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ DMK ಮತ್ತು ಅದರ ಕೆಲ ನಾಯಕರು, ಈ ಸ್ಟಾಲಿನ್ ಮಗ ಉದಯನಿಧಿ ಅಂತ ಮತ್ತು ಈ ರಾಜ, ಇವರೆಲ್ಲರೂ ಕೂಡ ದೊಡ್ಡ ಕಲ್ಲನ್ನು ಕಾಂಗ್ರೆಸ್ ಮತ್ತು ಇತರ ಮಿತ್ರ ಪಕ್ಷಗಳ ಬಾಯಲ್ಲಿ, INDA ಕೂಟದ ಇತರರ ಬಾಯಲ್ಲಿ ಹಾಕ್ತಾ ಇದ್ದಾರೆ. ಆ ಕಲ್ಲು ಇಳಿತಾನೂ ಇಲ್ಲ, ಉಗುಳಕ್ಕೂ ಆಗ್ತಿಲ್ಲ, ಸಿಗಾಕೊಳ್ತಾ ಇದೆ ಇವರಿಗೆ ಹೋಗಿ. ಯುಕ್ರೇನ್ ಜೊತೆಗಿನ ಯುದ್ಧದಲ್ಲಿ ರಷ್ಯಾ ತನ್ನ ಸೇನೆಯಲ್ಲಿ ಭಾರತೀಯರನ್ನ ಯೂಸ್ ಮಾಡ್ತಿರೋ ಸಂಬಂಧ ಮತ್ತೊಂದು ಶಾಕಿಂಗ್ ವಿಚಾರ ಹೊರಬಿದ್ದಿದೆ. ಇದೀಗ ಒಟ್ಟು 7 ಭಾರತೀಯರು ರಷ್ಯಾ ಸೇನೆಯಲ್ಲಿ ಸಿಕ್ಕಾಕೊಂಡಿರೋ ಹೊಸ ಮಾಹಿತಿ ಸಿಕ್ಕಿದೆ. ಹೀಗಂತ ಈ 7 ಮಂದಿ ಭಾರತೀಯರೇ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಇದರಲ್ಲಿ ಭಾರತೀಯರು ರಷ್ಯಾ ಸೇನೆಯ ಯೂನಿಫಾರ್ಮ್ ಧರಿಸಿಕೊಂಡು ಕಿಟಕಿಗಳೆಲ್ಲ ಮುಚ್ಚಿರೋ ರೂಮ್ ಒಂದರಲ್ಲಿ ಒಟ್ಟಿಗೆ ನಿಂತು ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. 7 ಭಾರತೀಯರ ಪೈಕಿ ಒಬ್ಬ ತಾವು ಇರೋ ಪರಿಸ್ಥಿತಿ ಮತ್ತು ಸೇನೆಯಲ್ಲಿ ಸಿಕ್ಕಾಕೊಂಡಿರೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದಹಾಗೆ ಇವರು ಹೊಸ ವರ್ಷ ಆಚರಿಸೋಕೆ ಕಳೆದ ಡಿಸೆಂಬರ್ 27ನೇ ತಾರೀಕು ರಷ್ಯಾಗೆ ಹೋದವರು. ಅಲ್ಲಿನ ಏಜೆಂಟ್ ಒಬ್ಬನ ಕೈಯಲ್ಲಿ ಮೋಸ ಹೋಗಿದ್ದಾರೆ. ನಂತರ ರಷ್ಯಾ ಸೇನೆ ಕೈಯಲ್ಲಿ ಸಿಕ್ಕಾಕೊಂಡ ಇವರಿಗೆ ಬಲವಂತವಾಗಿ ಟ್ರೈನಿಂಗ್ ಕೊಟ್ಟು ಯೂನಿಫಾರ್ಮ್ ತೊಡಿಸಿ ಸೇನೆಯಲ್ಲಿ ಕೆಲಸ ಮಾಡೋಕೆ ಕಾಂಟ್ರಾಕ್ಟ್ಗೆ ಸೈನ್ ಹಾಕಿಸಿಕೊಳ್ಳಲಾಗಿದೆ. ನಂತರ ಇವ್ರ ಕೈಗೆ ಬಂದೂಕನ್ನು ಕೊಟ್ಟು ಯುಕ್ರೇನ್ ವಿರುದ್ಧ ಹೋರಾಡಿ ಅಂತ ಇವ್ರನ್ನ ಯುದ್ಧ ಭೂಮಿಗೆ ಬಿಡಲಾಗಿದೆ. ಇದೀಗ ಇವರು ನಮಗೆ ಸಹಾಯ ಮಾಡಿ ಅಂತ ಭಾರತ ಸರ್ಕಾರದ ಬಳಿ ಮನವಿ ಮಾಡಿಕೊಂಡಿದ್ದಾರೆ.
ಲೋಕಸಭಾ ಎಲೆಕ್ಷನ್ಗಾಗಿ ರಾಜ್ಯದಲ್ಲೂ ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಕೆಲವೇ ದಿನಗಳಲ್ಲಿ ಹೊರಬೀಳೋ ಸಾಧ್ಯತೆ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಡಿಸಿಎಂ ಡಿಕೆ ಶಿವಕುಮಾರ್, ದಿಲ್ಲಿಯಲ್ಲಿ ಟಿಕೆಟ್ ಸಂಬಂಧ ಮೀಟಿಂಗ್ ನಡೆಯಲಿದ್ದು ಶೀಘ್ರ ರಾಜ್ಯ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಇನ್ನೆರಡು ದಿನಗಳಲ್ಲಿ ಕೈ ಅಭ್ಯರ್ಥಿಗಳ ಹೆಸರು ಅಂತಿಮಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಅತ್ತ ಬಿಜೆಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಕ್ಯಾಂಡಿಡೇಟ್ಗಳ ಲಿಸ್ಟ್ ಈ ವಾರವೇ ಫೈನಲ್ ಆಗುತ್ತೆ ಅಂತ ಮಾಜಿ ಸಿಎಂ BS ಯಡಿಯೂರಪ್ಪ ಕೂಡ ಅನೌನ್ಸ್ ಮಾಡಿದ್ದಾರೆ. ಸ್ಟೇಟ್ ಸಿಲೆಬಸ್ ಇರೋ ಶಾಲೆಗಳ 5, 8, 9 ಮತ್ತು 11ನೇ ತರಗತಿಗಳ ಬೋರ್ಡ್ ಎಕ್ಸಾಮ್ ಅನ್ನು ಇದೀಗ ರಾಜ್ಯ ಹೈಕೋರ್ಟ್ ರದ್ದು ಮಾಡಿದೆ. ಈ ಮೂಲಕ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ ನಡೆಸಬೇಕು ಅನ್ನೋ ರಾಜ್ಯ ಸರ್ಕಾರದ ನಿರ್ಧಾರವನ್ನ ತಿರಸ್ಕರಿಸಿದೆ. ಈ ತರಗತಿಗಳಿಗೆಲ್ಲ ಬೋರ್ಡ್ ಎಕ್ಸಾಮ್ ಮಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಆತಂಕ ಮತ್ತು ಭಯ ಉಂಟಾಗುತ್ತೆ. ವಿದ್ಯಾರ್ಥಿಗಳು ಶಾಲೆಗೆ ಹೋಗೋಕೇನೆ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಹಾಗೆ ಶಿಕ್ಷಣ ಹಕ್ಕು ಕಾಯ್ದೆ ಅಡಿಯಲ್ಲಿ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ವಿಧಾನವನ್ನ ಉಲ್ಲಂಘನೆ ಮಾಡದಂಗಾಗತ್ತೆ ಅಂತ ಖಾಸಗಿ ಅನುದಾನ ರಹಿತ ಶಾಲೆಗಳ ನೋಂದಾಯಿತ ಸಂಘಗಳು ವಾದ ಮಾಡಿದ್ವು. ಇದೀಗ ಹೈಕೋರ್ಟ್ ಈ ಖಾಸಗಿ ನಿರ್ವಹಣಾ ಸಂಘಗಳ ವಾದವನ್ನ ಎತ್ತಿ ಹಿಡಿದಿದೆ. ಅಂದಹಾಗೆ ನ್ಯಾಯಮೂರ್ತಿಗಳಾದ ಕೃಷ್ಣ ದೀಕ್ಷಿತ್ ಅವರ ಏಕಸದಸ್ಯ ಪೀಠ ಈ ಆದೇಶ ಹೊರಡಿಸಿದೆ. 1ರಿಂದ 10ನೇ ತರಗತಿಗಳ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಮಾರ್ಪಾಡು ಮಾಡೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅದರಲ್ಲೂ ಪ್ರಮುಖವಾಗಿ ಹೆಸರಾಂತ ಸಾಹಿತಿಗಳಾದ ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ ಸೇರಿದಂತೆ ಇತರರ ಅಧ್ಯಾಯ ಮತ್ತು ಪದ್ಯಗಳನ್ನು 8ರಿಂದ 10ನೇ ತರಗತಿಯ ಪುಸ್ತಕಗಳಲ್ಲಿ ಸೇರಿಸೋಕೆ ಸರ್ಕಾರ ತೀರ್ಮಾನಿಸಿದೆ. ಸಾಂಸ್ಕೃತಿಕ ನಾಯಕ ಬಸವಣ್ಣ ಸೇರಿದಂತೆ ಇತರ ಕೆಲ ಅಧ್ಯಾಯಗಳನ್ನು ಇತಿಹಾಸ ಪುಸ್ತಕಗಳಲ್ಲಿ ಸೇರಿಸೋಕೆ ಸರ್ಕಾರ ನಿರ್ಧಾರ ಮಾಡಿದೆ. ಕೋಲ್ಕತ್ತಾದಲ್ಲಿ ನಿರ್ಮಾಣವಾದ ದೇಶದ ಮೊದಲ ಅಂಡರ್ ವಾಟರ್ ಮೆಟ್ರೋ ಸೇವೆಯನ್ನ PM ಮೋದಿ ಉದ್ಘಾಟನೆ ಮಾಡಿದ್ದಾರೆ. ಈ ವೇಳೆ PM ಮೋದಿ ಅಂಡರ್ ವಾಟರ್ ಮೆಟ್ರೋ ರೈಡ್ ಕೂಡ ಮಾಡಿದ್ದಾರೆ. ಜೊತೆಗೆ ಮೆಟ್ರೋದಲ್ಲಿದ್ದ ಶಾಲಾ ವಿದ್ಯಾರ್ಥಿಗಳನ್ನ ತಮ್ಮೊಂದಿಗೆ ಕೂರಿಸಿಕೊಂಡು ಮಾತಾಡಿಸಿದ್ದಾರೆ. ದೇಶದ ಮೊದಲ ಅಂಡರ್ ವಾಟರ್ ಮೆಟ್ರೋ ಸುಮಾರು 16.6 ಕಿಲೋಮೀಟರ್ ಉದ್ದ ಇದೆ. ಈ ಪೈಕಿ ಸುಮಾರು 10.8 ಕಿಲೋಮೀಟರ್ ಮಾರ್ಗ ಅಂಡರ್ ಗ್ರೌಂಡ್ ಟನಲ್ನಲ್ಲಿ ಸಾಗುತ್ತೆ. ಈ ಮಾರ್ಗ ಅಲ್ಲಿನ ಹೌರಾ ಮೈದಾನ್ ಮತ್ತು ಪೂಲ್ಬಗಾನ್ ನಿಲ್ದಾಣವನ್ನು ಕನೆಕ್ಟ್ ಮಾಡುತ್ತೆ. ಸುಮಾರು 520 ಮೀಟರ್ನಷ್ಟು ಮಾರ್ಗ ನದಿಯ ಕೆಳಗೆ ಸಾಗುತ್ತೆ. ಈ ಅಂಡರ್ ವಾಟರ್ ಮಾರ್ಗವನ್ನು ರೈಲು ಸುಮಾರು 45 ಸೆಕೆಂಡ್ಗಳ ಟೈಮ್ನಲ್ಲಿ ಪಾಸ್ ಆಗುತ್ತೆ. ಕೋಲ್ಕತ್ತಾದ ಹೂಗ್ಲಿ ನದಿಯ ಅಡಿಯಲ್ಲಿ ಈ ಟನಲ್ ಪಾಸ್ ಆಗುತ್ತೆ. ಭಾರತದ ಪ್ರತಿಯೊಂದು ಹೆಜ್ಜೆ ಮೇಲೆ ಹದ್ದಿನ ಕಣ್ಣಿಡೋ ಪಾಕಿಸ್ತಾನ ಮತ್ತು ಚೀನಾ ಇದೀಗ ಅಯೋಧ್ಯೆ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಕುತಂತ್ರ ಮಾಡಿತ್ತು ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಜನವರಿ 22ನೇ ತಾರೀಕು ನಡೆದ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಸಾಕಷ್ಟು ಭಾರತೀಯ ವೆಬ್ಸೈಟ್ಗಳನ್ನು ಹ್ಯಾಕರ್ಸ್ ಮತ್ತು ಸೈಬರ್ ಕ್ರಿಮಿನಲ್ಗಳು ಟಾರ್ಗೆಟ್ ಮಾಡಿದ್ದಾರೆ. ಪ್ರಮುಖವಾಗಿ ಚೀನಾ ಮತ್ತು ಪಾಕ್ ಹ್ಯಾಕರ್ಸ್ ಈ ಕೃತ್ಯ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಹೀಗಂತ ಭಾರತೀಯ ಭದ್ರತಾ ಏಜೆನ್ಸಿಗಳು ಈಗ ಮಾಹಿತಿಯನ್ನು ಕೊಟ್ಟಿವೆ. ರಾಮ ಮಂದಿರ, ಪ್ರಸಾರ ಭಾರತಿ ಮತ್ತು ಉತ್ತರ ಪ್ರದೇಶದ ಇತರ ಪ್ರಮುಖ ವೆಬ್ಸೈಟ್ಗಳು ಜನರಿಗೆ ಆಕ್ಸೆಸ್ ಸಿಗದೆ ಇರೋ ತರ ಮಾಡೋಕೆ ಈ ಹ್ಯಾಕರ್ಗಳು ಪ್ರಯತ್ನ ಪಟ್ಟಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆ ವೇಳೆ ಇಂಥ ಒಂದು ಘಟನೆ ನಡೆಯುತ್ತೆ ಅನ್ನೋ ಅರಿವಿದ್ದ ಭದ್ರತಾ ಏಜೆನ್ಸಿಗಳು ವೆಬ್ಸೈಟ್ಗಳನ್ನು ಮಾನಿಟರ್ ಮಾಡ್ತಾನೆ ಇದ್ರು. ಈ ವೇಳೆ ವೆಬ್ಸೈಟ್ಗಳನ್ನು ಟಾರ್ಗೆಟ್ ಮಾಡೋಕೆ ಮುಂದಾದ ಸುಮಾರು 1244 IP ಅಡ್ರೆಸ್ಗಳನ್ನು ಬ್ಲಾಕ್ ಮಾಡಲಾಗಿತ್ತು. ಆ ಮೂಲಕ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ಘಟನೆ ದೇಶದ ಜನರಿಗೆ ತಲುಪುವುದನ್ನು ತಡೆಯೋಕೆ ಏನು ಚೀನಾ ಮತ್ತು ಪಾಕ್ ಮೂಲದ ಹ್ಯಾಕರ್ಗಳು ಪ್ರಯತ್ನ ಪಟ್ಟಿದ್ರು, ಅದನ್ನು ವಿಫಲಗೊಳಿಸಲಾಗಿತ್ತು ಅನ್ನೋ ಮಾಹಿತಿಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಏನು ಸಂದೇಶ್ ಕಲಿ ಪ್ರಕರಣದ ಪ್ರಮುಖ ಆರೋಪಿ ಅಮಾನತುಗೊಂಡ TMC ನಾಯಕ ಶೇಖ್ ಶಹಜಹಾನ್ ರನ್ನ ಕಸ್ಟಡಿಗೆ ತೆಗೆದುಕೊಳ್ಳೋಕೆ CBI ಮುಂದಾಗಿದೆ. ಅಂದಹಾಗೆ ಕೋರ್ಟ್ ಅನುಮತಿ ಇದ್ರೂ ಕೂಡ ಶೇಖ್ ಶಹಜಹಾನ್ ನನ್ನ ಕಸ್ಟಡಿಗೆ ತೆಗೆದುಕೊಳ್ಳೋಕೆ ಪಶ್ಚಿಮ ಬಂಗಾಳದ CID ಆಫೀಸರ್ ಬಿಡ್ತಾ ಇಲ್ಲ ಅಂತ CBI ಕಲ್ಕತ್ತಾ ಹೈಕೋರ್ಟ್ ಮೊರೆ ಹೋಗಿತ್ತು. ಈ ಬೆನ್ನಲ್ಲೇ ಶೇಖ್ ಶಹಜಹಾನ್ ನನ್ನ ಮಾರ್ಚ್ 6ನೇ ತಾರೀಕು ಅಂದರೆ ಇವತ್ತು ಸಂಜೆ ಒಳಗೆ ಹ್ಯಾಂಡ್ ಓವರ್ ಮಾಡುವಂತೆ ಕೋರ್ಟ್ ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿತ್ತು. ಇದೀಗ ಕೋರ್ಟ್ ಆದೇಶದ ಮೇರೆಗೆ ಶಹಜಹಾನ್ ಕಸ್ಟಡಿಗೆ ತೆಗೆದುಕೊಳ್ಳೋಕೆ CBI ಹೊರಟಿದೆ. ಇನ್ನೊಂದು ಕಡೆ ಪಶ್ಚಿಮ ಬಂಗಾಳದ ಭೇಟಿಯಲ್ಲಿರೋ PM ನರೇಂದ್ರ ಮೋದಿ ಅವರನ್ನ ಸಂದೇಶ್ ಕಲಿಯ 5 ಮಹಿಳೆಯರು ಭೇಟಿ ಮಾಡಿದ್ದಾರೆ. ಈ ವೇಳೆ ಮಹಿಳೆಯರು ಶೇಖ್ ಶಹಜಹಾನ್ ತಮಗೆ ಬೆದರಿಕೆ ಕೊಡೋದನ್ನ ಕಂಟಿನ್ಯೂ ಮಾಡಿದ್ದಾನೆ ಅಂತ PM ಮೋದಿ ಬಳಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಲೋಕಸಭಾ ಚುನಾವಣೆಯ ಕಾವು ಜೋರಾಗ್ತಿದ್ದ ಹಾಗೆ ಒಡಿಶಾ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿಯಾಗುವ ಲಕ್ಷಣ ಇದೆ. ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯೊಂದಿಗೆ ಒಡಿಶಾ CM ನವೀನ್ ಪಟ್ನಾಯಕ್ ನೇತೃತ್ವದ BJD ಮೈತ್ರಿ ಮಾಡಿಕೊಳ್ಳೋ ಬಗ್ಗೆ ಎರಡು ಪಕ್ಷಗಳ ನಾಯಕರು ಮಾತಾಡಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿ ಬರ್ತಾ ಇದೆ. ಅತ ತ್ರಿಪುರಾದ ವಿರೋಧ ಪಕ್ಷ ತಿಪ್ರಾ ಮೊಥ ಪಾರ್ಟಿ ಇದೀಗ ಬಿಜೆಪಿ ನೇತೃತ್ವದ NDAಗೆ ಸೇರ್ಪಡೆಯಾಗಿದೆ. ಹೀಗಾಗಿ ಸದ್ಯ ತ್ರಿಪುರಾದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ಬಿಗ್ ಬೂಸ್ಟ್ ಸಿಕ್ಕಂತಾಗಿದೆ. ಅಲ್ಲಿ ಅವ್ರದ್ದು ಸರ್ಕಾರ ಇದೆ, ವಿಪಕ್ಷ ಕೂಡ, ಅಲ್ಲಿನ ವಿರೋಧ ಪಕ್ಷ ಕೂಡ ಈಗ NDAಗೆ ಸೇರ್ಪಡೆಯಾಗಿದೆ. ಆಕಾಶದಲ್ಲಿ ಹಾರ್ತಿದ್ದ ಮಿಡ್ ಏರ್ ಇದ್ದ ವಿಮಾನವೊಂದರ ಒಳಗೆ ಒಬ್ಬ ವ್ಯಕ್ತಿ ಬಿಡಿ ಸೇದಿದ್ದಾನೆ. ಇದೀಗ ಪೊಲೀಸರು ಹಿಡಿದಿದ್ದಾರೆ ಈತನನ್ನ. ದಿಲ್ಲಿಯಿಂದ ಮುಂಬೈ ಕಡೆ ಹಾರ್ತಾ ಇದ್ದ ಇಂಡಿಗೋ ವಿಮಾನದ ಒಳಗೆ ವ್ಯಕ್ತಿಯೊಬ್ಬ ಎಲ್ಲ ಬಿಟ್ಟು ಬೀಟಿಯನ್ನು ಸೇವನೆ ಮಾಡಿದ್ದಾನೆ. 42 ವರ್ಷದ ವ್ಯಕ್ತಿ
ರೆಸ್ಟ್ ರೂಮ್ಗೆ ಹೋಗಿ ಅಲ್ಲಿ ಬೀಡಿ ಹಿಡಿದಿದ್ದಾರೆ. ಬೀಡಿಯ ಕಮಟು ಘಾಟಿಗೆ ಗಾಬರಿಯಾದ ಸಿಬ್ಬಂದಿ ಅವರನ್ನ ಹಿಡಿದು ಪೊಲೀಸರು ಕೊಟ್ಟಿದ್ದಾರೆ. ಐಸಿಸಿ ಟೆಸ್ಟ್ ಬ್ಯಾಟ್ಸ್ಮನ್ಗಳ ಪಟ್ಟಿ ಪ್ರಕಟ ಆಗಿದ್ದು, ಭಾರತದ ಉದಯೋನ್ಮುಖ ಆಟಗಾರ ಯಶಸ್ವಿ ಜೈಸ್ವಾಲ್ ಟಾಪ್ 10 ನಲ್ಲಿ ಸ್ಥಾನ ಪಡೆದಿದ್ದಾರೆ. ಆಂಗ್ಲರ ವಿರುದ್ಧವೇ ಚೊಚ್ಚಲ ಟೆಸ್ಟ್ ಸರಣಿಯಲ್ಲಿ ಗಮನಾರ್ಹ ಪ್ರದರ್ಶನ ನೀಡುತ್ತಾ ಇರುವ ಜೈಸ್ವಾಲ್ 727 ಅಂಕಗಳೊಂದಿಗೆ 10ನೇ ಸ್ಥಾನಕ್ಕೇರಿದ್ದಾರೆ. ಇನ್ನು ಭಾರತದ ಪರವಾಗಿ ಟಾಪ್ 10 ನಲ್ಲಿ ವಿರಾಟ್ ಕೊಹ್ಲಿ 6ನೇ ಸ್ಥಾನದಲ್ಲಿದ್ದಾರೆ. 870 ಪಾಯಿಂಟ್ಸ್ನೊಂದಿಗೆ ವಿಲಿಯಮ್ಸನ್ ಮೊದಲ ಸ್ಥಾನದಲ್ಲಿದ್ದಾರೆ. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ 408 ಅಂಕ ಏರಿಕೆ ಕಂಡಿದೆ, 74,085 ಆಗಿದೆ. ಇತ್ತ ನಿಫ್ಟಿ 117 ಅಂಕ ಏರಿಕೆ ಕಂಡಿದೆ, 22,474 ರೀಚ್ ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 7 ಪೈಸೆ ಏರಿಕೆಯಾಗಿ 82 ರೂಪಾಯಿ 83 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 105 ರೂಪಾಯಿ ಕಮ್ಮಿಯಾಗಿ 64,493 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 90 ರೂಪಾಯಿ ಕಮ್ಮಿಯಾಗಿ 59,080 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 534 ರೂಪಾಯಿ ಕಮ್ಮಿಯಾಗಿ 71,710 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmag.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.